ನಗರದ ಪ್ರಕೃತಿ, ಆಧುನಿಕತೆ ಮತ್ತು ವೇಗದ ಬದುಕಿನ ನಡುವೆ ಬೆಳೆದ ಆಹನಾಗೆ ಹಳ್ಳಿ ಜೀವನ ಅಷ್ಟಾಗಿ ಪರಿಚಯವಿರಲಿಲ್ಲ. ಅವರು ಒಬ್ಬ ಸ್ವತಂತ್ರ, ಮಹತ್ವಾಕಾಂಕ್ಷಿ ಮಗಳು, ತನ್ನ ಕನಸುಗಳನ್ನು ಬೆನ್ನಟ್ಟಿ ಮುನ್ನಡೆಯುತ್ತಿದ್ದಳು. ಕಂಚಿನ ಕಾರಿನ ದಪ್ಪ ತವರಿನಿಂದ ಹೊರಬರದ ಈ ಹುಡುಗಿಗೆ ಹಳ್ಳಿಯ ಸುಗ್ಗಿ, ತಂಗಾಳಿಯಲ್ಲಿ ಬೀಸುವ ಬೆಸುಗೆ ಗಾಳಿ, ತಾಯಿ ಹೊದಿಸಿದ ಹಸಿರು ಚುಚ್ಚಿ ಹಾಸುಗಳಿಲ್ಲದ ಜೀವನ ತಿಳಿಯದೇ ಇತ್ತು. ಆದರೆ ಒಂದು ದಿನ ಕೆಲಸದ ನಿಮಿತ್ತ ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಗೆ ಪ್ರವಾಸ ಹೋಗಬೇಕಾಯಿತು. ಅಲ್ಲಿನ ಪ್ರಕೃತಿ, ಹಸಿರು ಹೊಲಗಳು, ನೀರಿನ ಹೊಳೆಯು ಅವಳ ಮನಸ್ಸಿಗೆ ಭಿನ್ನ ಅನುಭವ ನೀಡಿದವು. ಅಲ್ಲಿ ಪರಿಚಯವಾದ ಸಿದ್ದು ಒಬ್ಬ ಸರಳ, ಪ್ರಾಮಾಣಿಕ ಹಳ್ಳಿ ಹುಡುಗ. ಮಣ್ಣಿನ ದಪ್ಪ ಹೆಜ್ಜೆ ಹಾಕಿ ಹತ್ತಿರದ ಹೊಲದಲ್ಲಿ ಕೃಷಿ ಮಾಡುತ್ತಿದ್ದ ಸಿದ್ದು ಬದುಕಿನ ಸೌಂದರ್ಯವನ್ನು ಸಣ್ಣ ವಿಷಯಗಳಲ್ಲೇ ಕಂಡುಹಿಡಿಯುತ್ತಿದ್ದ. ಆಹನ ಹಾಗೂ ಸಿದ್ದು ಅವರಿಬ್ಬರ ಭೇಟಿಗಳು ಹೆಚ್ಚಾದಂತೆ ಆಹನಾಳ ಮನಸ್ಸು ಬದಲಾಯಿಸತೊಡಗಿತು. ನಗರ ಜೀವನದ ಅದ್ದೂರಿತೆಯ ಬದಲು ಹಳ್ಳಿಯ ಶಾಂತಿ, ಜನರ ಸೌಹಾರ್ದತೆ, ನಿಸರ್ಗದ ನಿಜವಾದ ಸೌಂದರ್ಯ ಅವಳನ್ನು ಆಕರ್ಷಿಸತೊಡಗಿತು. ಸಿದ್ದುವಿನ ಸರಳ ತತ್ವಗಳು, ಅವನ ನಿರಾಳತೆಯ ಬದುಕು ಅವಳ ಮನಸ್ಸಿನಲ್ಲಿ ಪ್ರೀತಿ ಮೂಡಿಸಿದವು. ಆದರೆ ಈ ಸಂಬಂಧಕ್ಕೆ ಅಡ್ಡಿಯಾಗಿದ್ದು ಸಮಾಜದ ಅಭಿಪ್ರಾಯ ಮತ್ತು ಕುಟುಂಬದ ವಿರೋಧ. ನೀನು ನಗರವಾಸಿ, ಇವನು ಹಳ್ಳಿಯವನು, ನಿಮ್ಮ ಜಗತ್ತು ಭಿನ್ನ ಎಂಬ ಮಾತುಗಳು ಆಹನಾಳ ಮನಸ್ಸನ್ನು ತಲ್ಲಣಗೊಳಿಸಿದವು. ಆದರೆ ಅವಳಿಗೆ ಈಗ ಅರಿವಾಗಿತ್ತು, ನಿಜವಾದ ಸಂತೋಷ ವಸ್ತುಗಳಲ್ಲಿ ಇಲ್ಲ, ಅದು ಒಬ್ಬರಲ್ಲೊಬ್ಬರು ಕಂಡುಕೊಳ್ಳುವ ಅಪಾರ ಭಾವನೆಯಲ್ಲಿ ಇದೆ. ಸಿದ್ದು ಸಹ ತನ್ನ ಹಳೆಯ ಸಂಪ್ರದಾಯಗಳಿಗೆ ಹಗ್ಗ ಹಾಕದೆ ಆಹನಾಳ ಪ್ರೀತಿಗೆ ಬೆಂಬಲ ನೀಡಲು ತಯಾರಾಗಿದ್ದ. ಅವರಿಬ್ಬರೂ ಎಲ್ಲ ಅಡ್ಡಿಗಳನ್ನು ಜೈಕಾರ ಮಾಡಿ ಒಬ್ಬರಿಗೊಬ್ಬರು ಕೈಹಿಡಿದು ನಗರ ಮತ್ತು ಹಳ್ಳಿಯ ನಡುವಿನ ಅಂತರವನ್ನು ಮರೆಯುವಂತಹ ಪ್ರೀತಿಯ ಜೀವನವನ್ನು ಆರಿಸಿಕೊಂಡರು. ಅಂತಿಮವಾಗಿ ಆಹನ ಮತ್ತು ಸಿದ್ದು ಹಳ್ಳಿಯಲ್ಲಿಯೇ ತಮ್ಮ ಜೀವನ ಕಟ್ಟಿಕೊಂಡರು. ಆಹನ ತನ್ನ ಮಹಾನಗರದ ಜೀವನವನ್ನು ತ್ಯಜಿಸಿ ಹೊಸ ಆವೃತ್ತಿಯ ಆಹನವಾಗಿ ಹಳ್ಳಿಯವರ ಜೊತೆ ಬೆರೆತು ಅಲ್ಲಿನ ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸಕ್ಕೆ ಕೈಹಾಕಿದಳು. ಅವರ ಪ್ರೀತಿ ಇಬ್ಬರನ್ನೂ ಪರಿಪೂರ್ಣಗೊಳಿಸಿತು. ಪ್ರೀತಿ ಎಂದು ಕೇವಲ ಸ್ಥಳ ಅಥವಾ ಸಾಮಾಜಿಕ ಸ್ಥಿತಿಯ ವಿಚಾರವಲ್ಲ, ಅದು ಹೃದಯಗಳ ಒಗ್ಗೂಡಿಕೆಯ ಮಂತ್ರವಿತ್ತು. ಅವರಿಬ್ಬರು ದಿನ 2 ರಿಂದ 3 ಬಾರಿ ಬಾಡಿಕೊಂಡು ಸಂತೋಷದಿಂದ ಇದ್ದಾರೆ.